ಹೇ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ನ ಬೆಲ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ವಿಡಿಯೋನ ಶೇರ್ ಆಗಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸ್ವಲ್ಪ ಶೇರ್ ಮಾಡಿ. ಸೊ ಕಳೆದೊಂದು ವಿಡಿಯೋದಲ್ಲಿ ಲಾಸ್ಟ್ 10 ಇಯರ್ಸ್ಲಿ ಹೈಯೆಸ್ಟ್ ರಿಟರ್ನ್ಸ್ ಕೊಡುವಂಥ ಕೆಲವೊಂದು ಬ್ಯಾಂಕ್ ಸ್ಟಾಕ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋನ ನೋಡಿಲ್ಲ ಅಂದರೆ ಐ ಬಟನ್ ಲಿಂಕ್ ಕೊಡ್ತೀನಿ, ಫಸ್ಟ್ ಆ ವಿಡಿಯೋ ನೋಡಿ, ಆಮೇಲೆ ಈ ವಿಡಿಯೋ ನೋಡಿ. ಮತ್ತು ಫುಲ್ ವಿಡಿಯೋ ನೋಡೋಷ್ಟು ಪೇಷನ್ಸ್ ಇಲ್ಲ ಅಂದರೆ ಟೈಮ್ ಸ್ಟ್ಯಾಂಪ್ನ ಹಾಕಿರ್ತೀನಿ, ಅದನ್ನ ಬೇಕಾದ್ರೆ ಫಾಲೋ ಮಾಡ್ಬೋದು. ಮತ್ತು ಫ್ರೆಂಡ್ಸ್, ನಾ ಈ ವಿಡಿಯೋನ ಕಂಪ್ನಿ ಎಷ್ಟು ಪ್ರಾಫಿಟ್ ಮಾಡಿದೆ, ಲಾಸ್ ಆಗಿ ಎಷ್ಟು ಆಯಿತು, ಎಕ್ಸ್ಪೆನ್ಸ್ ಎಷ್ಟು ಆಯಿತು ಅಂತೆಲ್ಲ ನೋಡಿ ಎಲ್ಲ ಅನಲೈಸ್ ಮಾಡಿ ವಿಡಿಯೋ ಮಾಡ್ತಿಲ್ಲ. ಕೇವಲ ಲಾಸ್ಟ್ 10 ಇಯರ್ಸ್ಲಿ ಎಷ್ಟು ರಿಟರ್ನ್ಸ್ ಕೊಡಿದೆ, CAGR ಕೊಡಿದೆ, ROE ಕೊಡಿದೆ ಅಂತ ನೋಡ್ಕೊಂಡು ವಿಡಿಯೋ ಮಾಡ್ತಿದ್ದು. ಸೊ ನೀವು ಓನ್ ರಿಸ್ಕು ಓನ್ ಅನಲೈಸ್ ಮಾಡಬೇಕಾದ್ರೆ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ನನ್ನ ರೆಕಮೆಂಡೇಷನ್ ಅಲ್ಲ ಈ ವಿಡಿಯೋ. ಸೊ ಇದು ನನ್ನ ಫ್ರೆಂಡ್ಸ್, ಫೈನಾನ್ಸ್ ಸೆಕ್ಟರ್ ಸುಮಾರು ಕ್ಯಾಟಗರಿ ಬರ್ತವೆ. ಅದರಲ್ಲಿ NBFC ಒಂದು ಕ್ಯಾಟಗರಿ. ಈಗ NBFC ಅಂತ ಬಂದರೆ ಇಂಡಿಯಾದಲ್ಲಿ 268, 70, 300 ಕಂಪ್ನಿಗಳು ಇದ್ದಾವೆ. ಬಟ್ ಅಷ್ಟು NBFC ಕಂಪ್ನಿಯಲ್ಲಿ ಒಂದು 10 ಕಂಪ್ನಿ ಹುಡುಕೋದು ಸ್ವಲ್ಪ ಕಷ್ಟನೇ, ಸ್ವಲ್ಪ ಅನಲೈಸ್ ಮಾಡೋಕ್ಕೆ ಅಷ್ಟು ಕಂಪ್ನಿ. ಇಲ್ಲಿ ಇಷ್ಟಲ್ಲಿ ಟಾಪ್ 8 ಕಂಪನಿ ಪೂನಾವಾಲಾ ಫಿನ್ಕಾರ್ಪ್ ಲಿಮಿಟೆಡು. ಇದ್ರ ಮಾರ್ಕೆಟ್ ಕ್ಯಾಪು 15,000 ಕೋಟಿ ಅಷ್ಟಿದೆ. ಈ ಸ್ಟಾಕು ಲಾಸ್ಟ್ 10 ಇಯರ್ಸ್ಲಿ 14% CAGR ಕೊಡಿದೆ, 5 ವರ್ಷದಲ್ಲಿ 15% ಕೊಡಿದೆ. ರಿಟರ್ನ್ ಆನ್ ಇಕ್ವಿಟಿ 10 ವರ್ಷದ್ದು 4% ಇದೆ. ಪರವಾಗಿಲ್ಲ, ಇದೊಂದು 14% ಅಂದರೆ ಒಂದು ಸ್ವಲ್ಪ ಒಳ್ಳೆ ರಿಟರ್ನ್ಸ್. ಟಾಪ್ 7 ಕಂಪನಿ ಮನಪ್ಪರಂ ಫೈನಾನ್ಸು. ಈ ಕಂಪ್ನಿ ನಿಮಗೆಲ್ಲ ಗೊತ್ತಿರುತ್ತೆ. ಇದ್ರ ಮಾರ್ಕೆಟ್ ಕ್ಯಾಪು 14,000 ಕೋಟಿ. ಹೆಸರು ಕೇಳಿರ್ತಾರೆ ಕಂಪ್ನಿದು. ಇದು 10 ವರ್ಷದಲ್ಲಿ 14% ಕೊಟ್ಟಿದೆ. ಹಂಗೆ 5 ವರ್ಷದ್ದು 21% ಇದೆ CAGR. ರಿಟರ್ನ್ ಆನ್ ಇಕ್ವಿಟಿ 5 ವರ್ಷದ್ದು 25% ಇದೆ. ಒಂದು ಒಳ್ಳೆ ನಂಬರ್. 14%, 15% CAGR, ರಿಟರ್ನ್ ಆನ್ ಇಕ್ವಿಟಿ ಎಲ್ಲ ಒಳ್ಳೆ ನಂಬರ್ ಇದೆ. 6 ಕಂಪನಿ ಬಜಾಜ್ ಹೌಸಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟು. ಇದ್ರ ಮಾರ್ಕೆಟ್ ಕ್ಯಾಪು 55,000 ಕೋಟಿ ಅಷ್ಟಿದೆ. ಇನ್ನು ಇದು ಲಾಸ್ಟ್ 10 ಇಯರ್ಸ್ಲಿ 22% CAGR ಕೊಟ್ಟಿದೆ, 5 ವರ್ಷದ್ದು 23% CAGR ಇದೆ. ರಿಟರ್ನ್ ಆನ್ ಇಕ್ವಿಟಿ 10 ವರ್ಷದ್ದು 14% ಇದೆ, 5 ವರ್ಷದ್ದು 12% ಕಂಪನಿ ಮುತ್ತೂಟ್ ಫೈನಾನ್ಸು. ಇದ್ರ ಮಾರ್ಕೆಟ್ ಕ್ಯಾಪು 60,000 ಕೋಟಿ ಅಷ್ಟಿದೆ. ಇದು ಲಾಸ್ಟ್ 10 ಇಯರ್ಸ್ಲಿ 25% CAGR ಕೊಟ್ಟಿದೆ, ವರ್ಷ 25% ಕೊಟ್ಟಿದೆ, 5 ವರ್ಷದ್ದು 40% ಇದೆ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ 5 ವರ್ಷದ್ದು 26% ಇದೆ. ಇದು ಒಳ್ಳೆ ನಂಬರು, 25 ಅಂದರೆ ಒಳ್ಳೆ ನಂಬರ್. 4 ಕಂಪನಿ ಸುಂದರಾಮ್ ಫೈನಾನ್ಸ್ ಲಿಮಿಟೆಡ್. ಇದ್ರ ಮಾರ್ಕೆಟ್ ಕ್ಯಾಪು 24,000 ಕೋಟಿ ಅಷ್ಟಿದೆ. ಇದು ಲಾಸ್ಟ್ 10 ಇಯರ್ಸ್ಲಿ 26% CAGR ಕೊಟ್ಟಿದೆ, 5 ವರ್ಷದ್ದು 17% ಇದೆ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ 10 ವರ್ಷದ್ದು 16% ಇದೆ, ಹಾಗೆ 5 ವರ್ಷದ್ದು 14% ಇದೆ. ಒಂದೊಳ್ಳೆ ನಂಬರು, 25. ಈ ಕಂಪ್ನಿ ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫೈನಾನ್ಸ್ ಕಂಪನಿ. ಇದ್ರ ಮಾರ್ಕೆಟ್ ಕ್ಯಾಪು 42,000 ಕೋಟಿ ಅಷ್ಟಿದೆ. ಇದು ಲಾಸ್ಟ್ 10 ಇಯರ್ಸ್ಲಿ ಬರೋಬ್ಬರಿ 37% CAGR ಕೊಟ್ಟಿದೆ. ಅಂದರೆ 10 ವರ್ಷ ಕಂಟಿನ್ಯೂ ಆಗಿ ವರ್ಷ 37% CAGR ಕೊಡ್ತಾ ಬಂದಿದೆ ರಿಟರ್ನ್ಸು. 5 ವರ್ಷದ್ದು 22%. ರಿಟರ್ನ್ ಆನ್ ಇಕ್ವಿಟಿ 10 ವರ್ಷದ್ದು 17% ಇದೆ, 5 ವರ್ಷದ್ದು 18% ಇದೆ. ಒಂದೊಳ್ಳೆ ನಂಬರು, 32 ಕಮ್ಮಿನ ಒಂದೊಳ್ಳೆ ರಿಟರ್ನ್ಸು. ನೀವು ಹೆಂಗಂದರೆ ಫಾರ್ ಎಕ್ಸಾಂಪಲು 10 ವರ್ಷದ ಹಿಂದೆ ಒಂದು 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ವರ್ಷ 3,70,000 ಹಾಗೆ 10 ವರ್ಷನೂ ಸಿಗುತ್ತೆ ಹೋಗೋದು. ಬಟ್ ಓನ್ ಅನಲೈಸ್ ಮಾಡಿ. ಇನ್ನು ಟಾಪ್ 2 ಕಂಪನಿ CDS ಅಂತಲೇ ಹೇಳ್ಬೋದು, ಶಾರ್ಟ್ ಫಾರ್ಮ್ ಆಗಿ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಇಂಡಿಯಾ. ಸೊ ಇದು ಮಾರ್ಕೆಟ್ ಕ್ಯಾಪು 15,000 ಕೋಟಿ ಅಷ್ಟಿದೆ. ಬಟ್ ಇದು ಸ್ಟಾಕ್ ಎಕ್ಸ್ಚೇಂಜ್ ಲಿಸ್ಟ್ ಆಗಿ ಒಂದು 3 ವರ್ಷ ಆಗಿರುತ್ತೆ ಅಷ್ಟೇ. ಅದಕ್ಕೆ ಆದರೂ ಒಂದೊಳ್ಳೆ ನಂಬರ್ ಇದೆ. 3 ವರ್ಷದ್ದು 88% ಇದೆ CAGR, 1 ವರ್ಷದ್ದು 183% ಇದೆ ರಿಟರ್ನ್ಸು. ಒಂದೊಳ್ಳೆ ನಂಬರೇ. 5 ವರ್ಷ 10 ವರ್ಷದ್ದು ರಿಟರ್ನ್ಸ್ ಇಲ್ಲ, ಯಾಕಂದರೆ ಇದು ಇತ್ತೀಚೆಗೆ ಒಂದು 3 ವರ್ಷ ಇರೋದು ಅಷ್ಟೇ ಲಿಸ್ಟ್ ಆಗಿರೋದು. ಅದಕ್ಕೆ ಅದು ಒಂದೊಳ್ಳೆ ಕಂಪನಿ ಇದೆ ನೋಡಿ. ರಿಟರ್ನ್ ಆನ್ ಇಕ್ವಿಟಿ 10 ವರ್ಷದ್ದು 17% ಇದೆ, 5 ವರ್ಷದ್ದು 19% ಇದೆ. ಒಂದೊಳ್ಳೆ ನಂಬರು. ಫ್ರೆಂಡ್ಸ್, ಟಾಪ್ 1 ಕಂಪ್ನಿ ಹೇಳೋ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕ್ಲಿಕ್ ಮಾಡಿ. ಆ್ಯಂಡ್ ನಮ್ಮ ವಿಡಿಯೋನ ಶೇರ್ ಆಗಿ ಲೈಕ್ ಮಾಡಿ. ಇನ್ನು ನೀವು ಡಿಮ್ಯಾಂಡ್ ಅಕೌಂಟ್ ಇನ್ನೂ ಓಪನ್ ಮಾಡಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ರಿಸರ್ವ್ದಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ಅದ್ರಲ್ಲಿ ಬೇಕಾದ್ರೆ ಅಕೌಂಟ್ ಮಾಡ್ಕೊಳ್ಳಿ. ಸೊ ಟಾಪ್ 1 ಸ್ಟಾಕ್ ಯಾವುದಂದರೆ ಬಜಾಜ್ ಫೈನಾನ್ಸ್. ಹೌದು ಫ್ರೆಂಡ್ಸ್, ಬಜಾಜ್ ಫೈನಾನ್ಸು ನಿಮಗೆ ಇದು ಒಳ್ಳೆ ಕಂಪನಿ ಅಂತ ಗೊತ್ತಿದೆ. ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇರ್ತದೆ. ನೀವೆಲ್ಲ ಈ ಸರ್ವಿಸ್ ಯೂಸ್ ಮಾಡಿರ್ತೀರ. ಬಜಾಜ್ ಫೈನಾನ್ಸು ಸುಮಾರು ಬಜಾಜ್ ಆಟೋ ಅಂತೆ ಸುಮಾರು ಪ್ರಾಡಕ್ಟ್ ಇದ್ದಾವೆ. ಇದ್ರ ಮಾರ್ಕೆಟ್ ಕ್ಯಾಪು 4,13,000 ಕೋಟಿ. ಇದು ಫೈನಾನ್ಸ್ ಸೆಕ್ಟರಿಗೆ ಒಂಥರ ಲೀಡರ್ ಇದ್ದಂಗೆ. ಇದು 10 ವರ್ಷದಲ್ಲಿ ಕಂಟಿನ್ಯೂ ಆಗಿ 61% CAGR ಕೊಡಿದೆ, 5 ವರ್ಷದ್ದು 53%. ರಿಟರ್ನ್ ಆನ್ ಇಕ್ವಿಟಿ 5 ವರ್ಷದ್ದು 18% ಇದೆ, 3 ವರ್ಷದ್ದು 17% ಇದೆ. ನೋಡಿ, ಈ ಥರ ರಿಟರ್ನ್ಸ್ ಕೊಡಿದೆ, ಒಂದೊಳ್ಳೆ ರಿಟರ್ನ್ಸ್ ಕೊಡಿದೆ. ಫಾರ್ ಎಕ್ಸಾಂಪಲ್ 2002 ಟೈಮಲ್ಲಿ ಇದ್ರದ್ದು ಶೇರ್ ಪ್ರೈಸು ₹5, ₹3 ಹಾಗಿತ್ತು ಪ್ರೈಸು. ಇವಾಗ 6,000, 7,000ವರೆಗೂ ಇದೆ ಪ್ರೈಸು. ಅಷ್ಟು ರಿಟರ್ನ್ಸ್ ಕೊಡಿದೆ. ನನ್ನ ಪ್ರಕಾರ ಇದು ಬೆಸ್ಟ್ ಕಂಪನಿ NBFC ಸೆಕ್ಟರಲ್ಲಿ. ಬಟ್ ನೀವು ಬೇಕಾದ್ರೆ ಅನಲೈಸ್ ಮಾಡಿ ಈ ಕಂಪ್ನಿ ಓನಾಗಿ, ಬೇಕಾದ್ರೆ ನಿಮ್ಮದೇ ಅನಲೈಸ್ ಮಾಡಿ, ಎಲ್ಲ ಅನಲೈಸ್ ಮಾಡಿ, ಫಂಡಮೆಂಟಲಿ ಟೆಕ್ನಿಕಲಿ ಎಲ್ಲ ಅನಲೈಸ್ ಮಾಡಿ ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಬಜಾಜ್ ಫೈನಾನ್ಸಲ್ಲಿ. ಮತ್ತು ಸ್ಟಾಕ್ ಪ್ರೈಸು ಓವರ್ ವ್ಯಾಲ್ಯೂಡ್ ಆಗಿದೆ, ಅಂಡರ್ ವ್ಯಾಲ್ಯೂಡ್ ಆಗಿದೆ, ಈಗ ಅದ್ರ ಫ್ಯೂಚರ್ ವ್ಯಾಲ್ಯೂ ಏನಾಗ್ಬೋದು, ಬಿಸ್ನೆಸ್ ಹೆಂಗಿದೆ ಎಲ್ಲ ಅನಲೈಸ್ ಮಾಡಿ, ನಿಮ್ಮದೇ ಓನ್ ಅನಲೈಸ್ ಮಾಡಿ, ಅದರ ಕಂಪ್ನಿ ಮ್ಯಾನೇಜ್ಮೆಂಟ್ ಎಲ್ಲ ಅನಲೈಸ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇಷ್ಟು 8 ಸ್ಟಾಕ್ಸಲ್ಲಿ ನಾನು ಓನಾಗಿ ಏನು ಅನಲೈಸ್ ಮಾಡಿಲ್ಲ. ಅಂದರೆ ಫಾರ್ ಎಕ್ಸಾಂಪಲು ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟಾಗಿದೆ ಕಂಪ್ನಿದು ಲಾಸ್ಟ್ 10 ಇಯರ್ಸಲ್ಲಿ, ಅದು ಹೆಂಗೆ, ಅದು ಮ್ಯಾನೇಜ್ಮೆಂಟ್ ಹೆಂಗಿದೆ, ಈ ಥರ ಇರ್ತವಲ್ಲ ಫಂಡಮೆಂಟಲಿ ಫ್ಯಾಕ್ಟರ್ಗಳು ಇರ್ತವೆ, ಅದನ್ನ ನಾನು ಅನಲೈಸ್ ಮಾಡಿಲ್ಲ. ಬರೀ CAGR, ರಿಟರ್ನ್ ಆನ್ ಇಕ್ವಿಟಿ 10 ವರ್ಷದಲ್ಲಿ ಯಾವ ಜಾಸ್ತಿ ರಿಟರ್ನ್ಸ್ ಕೊಟ್ಟಿದ್ದಾವೆ ಬ್ಲೂ ಚಿಪ್ ಸ್ಟಾಕ್ಸಲ್ಲಿ, ಅಂದರೆ ಟಾಪ್ 10 ಸ್ಟಾಕ್ ಇರ್ತಾವಲ್ಲ ಮಾರ್ಕೆಟ್ ಲೀಡರು, ಅಂಥ ಸ್ಟಾಕ್ಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ನೋಡಿ ವಿಡಿಯೋ ಮಾಡೋದು.
ಬಟ್ ನಿಮ್ಮದೇ ಓನ್ ಅನಲೈಸ್ ಮಾಡಿ, ಇಂಟು ಸ್ಟಾಕ್ ಮೇಲೆ ಬೇಕಾದ್ರೆ ಅನಲೈಸ್ ಮಾಡಿ, ಬೆಸ್ಟ್ ಕಂಪ್ನಿ ಬೇಕಾದ್ರೆ ಚೂಸ್ ಮಾಡಿ. ಒಂದು ಕಂಪ್ನಿ 2 ಕಂಪ್ನಿ. ಬಟ್ ಇಷ್ಟು ಒಳ್ಳೆ ಕಂಪ್ನಿಗಳಿವೆ, ಇಷ್ಟು ಟಾಪ್ 10 ಟಾಪ್ 8 ಕಂಪ್ನಿ ಇದ್ದಾವೆ. ಒಂದು ಒಳ್ಳೆ ಕಂಪ್ನಿಗಳೇ, ಮಾರ್ಕೆಟ್ ಲೀಡರ್ಗಳು ಅವೆಲ್ಲ ಸ್ವಲ್ಪ ಸ್ಟ್ರಾಂಗ್ ಇರ್ತವೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್. ಈ ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ಏನಾದ್ರು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಸ್ವಲ್ಪ ಶೇರ್ ಮಾಡಿ ಈ ವಿಡಿಯೋನ. ಅವ್ರಿಗೆ ಸ್ವಲ್ಪ ಕರೆಕ್ಟ್ ಚಾನ್ಸ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.